ರೀ, ಇವತ್ತು ಡಾಕ್ಟ್ರು ಮನೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಕೆಲಸದಿಂದ ಬೇಗ ಬಂದೆ. ಇನ್ನೇನು ಬಂದ್ಬಿಡ್ಬೋದು. ನೋಡಿ, ಮಕ್ಕಳೆಲ್ಲ ಬುಕ್ಸ್ ಎಲ್ಲ ಇಟ್ಟಿದ್ದಾರೆ. ಲಕ್ಷ್ಮಿ, ಡಾಕ್ಟ್ರೇ ಬನ್ನಿ, ಒಂದು ನಿಮಿಷ ಕೂತ್ಕೊಳ್ಳಿ. ಈಗ ತಾನೇ ಆಚೆಯಿಂದ ಬಂದಿರೋ ಹಾಗಿದೆ. ಹಾಂ, ಕೆಲಸ ಮನೆಯಿಂದ ಬಂದೆ. ಕೆಲ್ಸಕ್ಕೆ ಹೋಗಿದ್ರಾ? ಕೆಲಸ ಸಿಗ್ತಾ ನಿಮಗೆ? ಇಲ್ಲಿ ಒಬ್ಬರು ಶಾಸ್ತ್ರಿಗಳ ಮನೆಯಲ್ಲಿ ಕೆಲಸ ಸಿಕ್ಕಿದೆ. ಆ ಮನೆಯಲ್ಲಿ ನನಗೆ ಕೆಲಸ ಸಿಗೋದಕ್ಕೆ ಪುಣ್ಯ ಮಾಡಿದ್ದೆ. ಅವ್ರು ಅಷ್ಟೊಂದು ಒಳ್ಳೆ ಜನನ? ಹೌದು ಡಾಕ್ಟರ್. ಸಾಮಾನ್ಯವಾಗಿ ಮನೆಯಲ್ಲಿ ಯಾರಾದರೂ ಒಬ್ಬರು ಒಳ್ಳೆಯವರು ಇರ್ತಾರೆ, ಆದರೆ ಈ ಮನೆಯಲ್ಲಿ ಪ್ರತಿಯೊಬ್ಬರು ಒಳ್ಳೆಯವರೇ. ಕೆಲಸದವ್ರನ್ನೂ ಸಹ ಮನೆಯವರಷ್ಟೇ ಪ್ರೀತಿ ಗೌರವದಿಂದ ನೋಡ್ಕೋತಾರೆ. ನಿಮ್ಮ ಒಳ್ಳೆತನಕ್ಕೆ ಒಳ್ಳೆ ಕಡೆ ಕೆಲಸ ಸಿಕ್ಕಿದೆ. ಹೌದು ಡಾಕ್ಟರ್, ನನಗೂ ತುಂಬ ಸಮಾಧಾನ ಆಗ್ತಾ ಇದೆ. ಅಲ್ಲ ಲಕ್ಷ್ಮಿ, ಆದರೂ ನೀವು ಈ ಮನೆ ಕೆಲಸಕ್ಕೆಲ್ಲ ಹೋಗ್ಬೇಕಾಗಿತ್ತ? ಸುಮ್ಮನೆ ನಮ್ಮ ಹಾಸ್ಪಿಟ್ಲಿಗೆ ಬರ್ಬೋದಾಗಿತ್ತಲ್ವಾ? ಇಲ್ಲ ಡಾಕ್ಟರ್, ನಾನು ಆ ಮನೇಲಿ ಕೆಲಸ ಮಾಡ್ತಾ ಇರೋದ್ರಿಂದ ಏನೋ ಒಂಥರ ತೃಪ್ತಿ ಸಿಗ್ತಾ ಇದೆ. ನೀವು ಒಂದು ಸಾರಿ ಡಿಸೈಡ್ ಮಾಡಿದ್ರೆ ಯಾರ ಮಾತು ಕೇಳಲ್ಲ ಅಂತ ನನಗೆ ಗೊತ್ತು. ಹೋಗ್ಲಿ ಬಿಡಿ, ನಾನು ಯಾಕೆ ಬೇಡ ಅಂತ ಹೇಳಿ. ಎಲ್ಲಿ ಲಕ್ಷ್ಮಿ, ಮಕ್ಕಳು ಕಾಣಿಸ್ತಿಲ್ಲ? ಮಕ್ಕಳೆಲ್ಲ ಹೊರಗಡೆ ಆಟ ಆಡೋಕ್ಕೆ ಹೋಗಿದ್ದಾರೆ. ಸರಿ ತಗೊಳ್ಳಿ. ಇದೆಲ್ಲ ಏನು? ನಿಮಗೆ ಮಕ್ಕಳಿಗೆ ಬಟ್ಟೆ. ಇದೆಲ್ಲ ಯಾಕೆ ತರಕ್ಕೆ ಹೋದ್ರಿ ಡಾಕ್ಟರ್? ನಮಗೋಸ್ಕರ ನೀವು ಸುಮ್ಮನೆ ತೊಂದರೆ ತಗೋತಾ ಇದ್ದೀರಾ? ಇದರಲ್ಲಿ ಯಾವ ತೊಂದರೆನೂ ಇಲ್ಲ ಲಕ್ಷ್ಮಿ. ನಾಳೆ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ವಿಶ್ ಯು ದ ಸೇಮ್. ಲಕ್ಷ್ಮಿ, ನಿಂಗೆ ನೆನಪಿತ್ತಾ? ಈ ದಿನಾನ ನಾನು ಹೇಗ್ರಿ ಮರೀಲಿ? ಇದು ನನ್ನ ಜೀವನದ ಮುಖ್ಯವಾದ ದಿನ. ನಾನು ಮರಿತೀನಿ ಅಂತ ನೀವು ಹೇಗೆ ಅನ್ಕೊಂಡ್ರಿ? ಐ ಲವ್ ಯು. ಐ ಲವ್ ಯು ಟು. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ.
ಅಯ್ಯೋ ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.